ನಮಸ್ಕಾರ. ನನ್ನ ಚಾನಲಲ್ಲಿ ನಾನು ವ್ಲಾಗ್ಗಳು ಮಾಡ್ತಿದ್ದೆ, ಗ್ಯಾಂಗ್ ಟಾಕ್ಗಳನ್ನ ಇತ್ತೀಚೆಗೆ ಜಾಸ್ತಿ ಮಾಡಿದ್ದೀನಿ. ನೀವೆಲ್ಲ ಇಷ್ಟಪಟ್ಟಿದ್ದೀರಾ. ಇವತ್ತು ನನಗನ್ಸಿದ್ದು ದಿಲೀಪ್ ರಾಜ್ ಅವ್ರ ಬಗ್ಗೆ, ಸರ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಇವತ್ತೇನೆ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಹಿಟ್ಲರ್ ಕಲ್ಯಾಣ ಕನ್ನಡದಲ್ಲಿ ಬರ್ತಿತ್ತು, ಜಿ ಕನ್ನಡದಲ್ಲಿ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಹಿಟ್ಲರ್ ಕಲ್ಯಾಣ. ಆಗ ನಾವು ಕೂಡ ಅಷ್ಟೇ ತುಂಬ ಮುಂಚೆಗೆ ಕೆಲಸ ಮುಗಿಸ್ಕೊಂಡು ನೋಡ್ತಿದ್ವಿ ಸೀರಿಯಲ್ನ. ತುಂಬ ಚೆನ್ನಾಗಿ ಮೂಡಿಬರ್ತಿತ್ತು. ದಿನದಿಂದ ದಿನಕ್ಕೆ ನಾವು ಏನಾಗ್ತಿದೆ ಧಾರಾವಾಹಿ, ಹೇಗೆ ನೆಕ್ಸ್ಟು ತೊಗೊಂಡು ಹೋಗ್ತಾರೆ ಮುಂದಕ್ಕೆ ಅನ್ನೋದನ್ನ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ಅವರು ಹೀರೋ ಆಗಿ ಅದರಲ್ಲಿ ಪಾತ್ರ ನಿರ್ವಹಿಸ್ತಿದ್ರು. ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮೂಡಿಬರ್ತಾಯಿತ್ತು ಧಾರಾವಾಹಿನೂ ಕೂಡ. ಅವರು ಧಾರಾವಾಹಿಗಳಲ್ಲಿ ಬರೀ ಮನೋರಂಜನೆ ಕೊಡ್ತಿರ್ಲಿಲ್ಲ, ಅದ್ರ ಜೊತೆಗೆ ಅದರಲ್ಲಿ ಪ್ರೀತಿ ಭಾವನೆ ಕೂಡ ಎಲ್ಲ ತೋರಿಸ್ತಿದ್ರು ತುಂಬ ಚೆನ್ನಾಗೆ. ಒಂದು ಧಾರಾವಾಹಿ ಹಿಟ್ಟಾಗಬೇಕಂದ್ರೆ ಅವರು ಪರಿಶ್ರಮ ಹಿಂದೆ ಎಷ್ಟಿರುತ್ತೆ ಅಲ್ವಾ. ಅದರಲ್ಲೂ ಜಿ ಕನ್ನಡದಲ್ಲಿ ಬರೋ ಧಾರಾವಾಹಿಗಳಂತೂ ಕೇಳಲೇಬಾರ್ದು ನಾವು. ಎಲ್ಲ ಒಂದ್ರ ಮೇಲೆ ಒಂದು ಆದಂತಹ ಧಾರಾವಾಹಿಗಳೇ. ತುಂಬ ಹೊತ್ತಕ್ಕಿಂತ ಒಂದು ಚೆನ್ನಾಗಿ ಬರ್ತಿರೋ ಧಾರಾವಾಹಿಗಳು ಅವೆಲ್ಲ. ಆ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು. ಅವರು ಬರೀ ನಟನೆ ಮಾಡ್ತಿರ್ಲಿಲ್ಲ, ನಿರ್ದೇಶಕರು ನಿರ್ಮಾಪಕರು ಕೂಡ ಆಗಿದ್ದರು. ಹೇಳ್ಕೊಳ್ಳೋಕ್ಕೆ ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ. ಹಾಗೆ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ಉದಯ ಟಿ ವಿಲಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಉದಯ ಟಿ ವಿಲಿ 6:30 ಒಂದು ಸೀರಿಯಲ್ ಬರ್ತಿತ್ತು. ಸೀರಿಯಲ್ ನೆನ್ಪು ಮಾಡಿಕೊಂಡೆ, ಬಟ್ ಧಾರಾವಾಹಿ ನೆನ್ಪು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ತುಂಬ ಚೆನ್ನಾಗಿ ಬರ್ತಿತ್ತು. ನಾವು ಆವಾಗಲೇ ಅವ್ರನ್ನ ಫಸ್ಟು ಆ ಸೀರಿಯಲನ್ನು ನಾನು ನೋಡಿದ್ದು. ತುಂಬ ಚೆನ್ನಾಗಿ ಬರ್ತಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಅವ್ರು ಮಾಡಿದರು. ಆವಾಗಿಂದನೂ ಅಷ್ಟೇ ಅವ್ರ ಸೀರಿಯಲ್ಗಳನ್ನ ನೋಡ್ತಾ ಬಂದಿದ್ದೀನಿ. ಫಿಲಮ್ಗಳನ್ನೂ ಅಷ್ಟೇ, ಮೂವಿಗಳಲ್ಲಿ ಈಗ ಜಸ್ಟು ಹೊಸ ಮೂವಿಗಳು ಅವ್ರದ್ದು ಕೂಡ ಬಂದಿದೆ. ಅದಕ್ಕೆ ಮುಂಚೆ ಅಂಬಿ ನಿನಗೆ ವಯಸ್ಸಾಯಿತು ಅನ್ನೋ ಮೂವಿಯಲ್ಲೂ ಕೂಡ ಅಷ್ಟೇ ಮಗನ ಪಾತ್ರ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅವರು. ಮಿಲನ ಮೂವಿಯಲ್ಲಿ ನನಗಂತೂ ತುಂಬ ಚೆನ್ನಾಗಿದೆ ಆ ಮೂವಿ, ತುಂಬ ಇಷ್ಟ ಆಯಿತು ಅವ್ರ ನಟನೆ ಕೂಡ. ನಾವು ಹೇಗೆ ಹೀರೋ ಪಾತ್ರದಲ್ಲಿ ಇಷ್ಟಪಡ್ತೀವಿ ಕೂಡ, ವಿಲನ್ ಪಾತ್ರದಲ್ಲಿ ಕೂಡ ಅವ್ರನ್ನ ಇಷ್ಟಪಟ್ಟಿದ್ದೀವಿ. ಹೇಗೆ ಹೀರೋ ಪಾತ್ರನ ನಿರ್ವಹಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ವಿಲನ್ ಪಾತ್ರನೂ ಹಾಗೆ ನಿರ್ವಹಿಸಿದ್ರು, ತುಂಬ ಚೆನ್ನಾಗಿ ಅದಕ್ಕೆ ಜೀವ ತುಂಬಿದ್ರು ಅಂತಲೇ ಹೇಳ್ಬೋದು. ಇವತ್ತು ಅವರ ನಿಧನದ ಸುದ್ದಿ ಕೇಳಿ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದೆ. ನಾನು ಕೂಡ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ. ಇವತ್ತು ಅವರು ನಮ್ಮ ಜೊತೆಲಿಲ್ಲ ಅನ್ನೋದು ನಂಬಕ್ಕೆ ಕಷ್ಟ ಆಗುತ್ತೆ. ಆದರೆ ಅವ್ರು ಮಾಡಿರೋ ಅಂಥ ಪಾತ್ರಗಳು, ಕಥೆಗಳು ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿ ಅಚ್ಚಳಿಯದೇ ಇರುತ್ತೆ. ಹೇಳಬೇಕಂದ್ರೆ ಕನ್ನಡ ಕಿರುತೆರೆ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಅಪಾರ ಇದೆ ಅಂತಲೇ ಹೇಳ್ಬೋದು. ಅನೇಕ ಹೊಸ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸಿದ್ರು ಅಂತಲೇ ಹೇಳ್ಬೋದು. ಅವರ ಅಗಲಿಕೆ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಕನ್ನಡ ಕಲಾರಂಗಕ್ಕೂ ಕೂಡ ಒಂದು ದೊಡ್ಡ ನಷ್ಟ. ಅವರ ಹೆಂಡತಿ ನಿಜ ಹೇಳ್ಬೇಕಂದ್ರೆ ಅವರೆಲ್ಲೂ ಹೋಗಿಲ್ಲ, ಇದ್ದಾರೆ ಅಂತ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬರುತ್ತೆ. ಅವರು ಕಳೆದಂಥ ಸಮಯಗಳನ್ನು ಕೂಡ ನೆನ್ಪು ಮಾಡ್ಕೋತಾ ಇದ್ದಾರೆ. ಅಲ್ಲಿ ಬಂದಿದ್ದಾರೆ, ಎದ್ದೋಳಿ ಕತೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ ವಿಡಿಯೋಗಳನ್ನೂ ಕೂಡ ನಾನು ನೋಡಿದೆ, ವೈರಲ್ ಕೂಡ ಆಗಿದೆ. ಆ ಸುಂದರ ಕ್ಷಣ ಮತ್ತೆ ಬರೋದಿಲ್ಲ. ಅದನ್ನು ನೆನಪು ಮಾಡ್ಕೋಬೇಕಷ್ಟೇ ಇನ್ಮೇಲೆ ನಾವು. ನಾನು ನಿಜವಾಗ್ಲೂ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ಪಾರ್ಟ್ 2 ಹಿಟ್ಲರ್ ಕಲ್ಯಾಣ ಬರುತ್ತೇನೋ ಮುಂದೆ ಅಂತ ವೆಯ್ಟ್ ಮಾಡ್ತಿದ್ದೆ. ಇದೇ ಥರ ನಮ್ಗೆ ಎಷ್ಟೊಂದು ಧಾರಾವಾಹಿಗಳು ಕೂಡ ಮನಸ್ಸಿಗೆ ಹತ್ರ ಇರುತ್ತೆ. ಅವರು ಮತ್ತೆ ಆ್ಯಕ್ಟ್ ಮಾಡ್ತಾರೆ ಬೇರೆ ಧಾರಾವಾಹಿಗಳಲ್ಲಿ.
ಅಂತಲೂ ಕೂಡ ನಾವು ನೋಡ್ತಾ ಇದ್ವಿ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಕುಟುಂಬದವ್ರಿಗೂ ಹಾಗೆ ಅವರ ಅಭಿಮಾನಿಗಳಿಗೂ ಕೂಡ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ದಿಲೀಪ್ ಸರ್ ಅವರು ಅವರ ಕಲೆಯ ಮೂಲಕ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. 2 ಮಾತನ್ನು ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.